ಹಾಯ್ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೆಗೆಟಿವ್ ಟೆರಿಟರಿಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಎಸ್ಟರ್ಡೇ 24,207 ರೇಂಜ್ ಅಲ್ಲಿ ಕ್ಲೋಸ್ ಆಗಿತ್ತು. ಇವತ್ತು ಮಾರ್ಕೆಟ್ ಅರೌಂಡ್ 24,277 ರೇಂಜ್ ಅಲ್ಲಿ ಅಂದ್ರೆ 24,277 ರೇಂಜ್ ಅಲ್ಲಿ ಓಪನ್ ಆಗಿ ಸೊ ಇಮಿಡಿಯೇಟ್ ನೆಗೆಟಿವ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ನೋಡಕ್ ಸಿಕ್ತು ನಮ್ಗೆ. ಸೊ ಬಟ್ ಆಫ್ಟರ್ ದಟ್ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿ ನಿಫ್ಟಿ ಗ್ರಾಜುವಲಿ ವೀಕ್ ಆಗ್ತಾ ಬಂತು ಅಂಡ್ ಫೈನಲಿ ನಿಫ್ಟಿ ರೀಚಸ್ ಆಲ್ಮೋಸ್ಟ್ ನಿಯರ್ 24,100. ಬಟ್ ಫೈನಲಿ ನಿಫ್ಟಿ 24,090 ಅಲ್ಲಿ ಕ್ಲೋಸ್ ಆಗಿದೆ. ಸೊ ದಿಸ್ ಇಸ್ ದ ರೇಂಜ್ ದಟ್ ನಿಫ್ಟಿ ಹ್ಯಾಸ್ ಕ್ಲೋಸ್ ಟುಡೇ. ಸೊ ಆಲ್ಮೋಸ್ಟ್ ಟುಡೇಸ್ ಓವರ್ ಆಲ್ ಮಾರ್ಕೆಟ್ ಮೂಡ್ ನೋಡೋದಾದ್ರೆ ಇವತ್ತು ಆಲ್ಮೋಸ್ಟ್ ಬಿಯರಿಶ್ ಸೆಂಟಿಮೆಂಟ್ ಇತ್ತು ಮಾರ್ಕೆಟ್ ಅಲ್ಲಿ. ಅಂಡ್ ಈ ಬಿಯರಿಶ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ನಮಗೆಲ್ಲಲ್ಲಿ ಟ್ರೇಡ್ ಸಿಕ್ತು ಅಂತ ನಾವ್ ಇವತ್ತು ನೋಡೋದಾದ್ರೆ ಸೊ ವಿಲ್ ಕಮ್ ಟು 1 minute ಟೈಮ್ ಫ್ರೇಮ್. 1 minute ಟೈಮ್ ಫ್ರೇಮ್ ಅಲ್ಲಿ ಬೆಳಗ್ಗೆನೆ ನನಗೊಂದು ಟ್ರೇಡ್ ಸಿಗತ್ತೆ. ಸೊ ಇಮಿಡಿಯೇಟ್ ಟ್ರೇಡ್ ಸ್ಕ್ಯಾಲ್ಪ್ ಅಂತ ಅನ್ಕೊಳ್ಳೋಣ. ಸೊ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ್ದು 24,277 ಆಸ್ಪಾಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ಮಾರ್ಕೆಟ್ ನಿಯರ್ 300 ಹೋದಾಗ 300 ವಾಸ್ ವೆರಿ ಸ್ಟ್ರಾಂಗ್. ಹಾಗಾಗಿ ನಾ ಇಮಿಡಿಯೇಟ್ ಇಲ್ಲೊಂದು ಪುಟ್ ನ ಇನಿಶಿಯೇಟ್ ಮಾಡ್ತೀನಿ. ಸೊ ಈ ಡಾಟಾನ ನಾವ್ ಅನಲೈಸ್ ಮಾಡೋದಾದ್ರೆ ಐ ವಿಲ್ ಶೋ ಯು ಹಿಯರ್. ಸೊ ನೀವ್ ಇಲ್ಲಿ ನೋಡ್ಬೋದು 9:16 ಡಾಟಾ ಇದೆ ಆಕ್ಚುಲಿ. ಸೊ ಈ ಡಾಟಾ ನೋಡೋದಾದ್ರೆ 9:16 ಡಾಟಾದಲ್ಲಿ ಮಾರ್ಕೆಟ್ ಏನ್ ಹೇಳ್ತಿತ್ತು ಅಂತ ಅನ್ನೋದಾದ್ರೆ 300 ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ನಿಯರ್ 300 ಝೋನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಈ ಡಾಟಾ ಅಬ್ಸರ್ವೇಷನ್ ಮಾಡೋದಾದ್ರೆ ಕಾಲ್ ಸೈಡ್ ಡಾಟಾ ವಾಸ್ ಹ್ಯೂಜ್ ಕಂಪ್ಯಾರಿಟಿವ್ಲಿ ಪುಟ್ ಸೈಡ್. ಸೊ ನೀವು ನೋಡ್ತಿರ್ಬೋದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಆಗಿರ್ಬೋದು ವಾಲ್ಯೂಮ್ ಆಗಿರ್ಬೋದು ಕಂಪ್ಯಾರಿಟಿವ್ಲಿ ಪುಟ್ ಸೈಡ್ ದಿಸ್ ಇಸ್ ಹ್ಯೂಜ್. ಹಾಗಾಗಿ ಈ 300 ವ್ಯಾಲ್ಯೂ ಅಲ್ಲಿ ಮಾರ್ಕೆಟ್ ನಿಯರ್ ಬಂದಾಗ ಸೊ ರಿವರ್ಸಲ್ ವ್ಯಾಲ್ಯೂಗೆ ಮಾರ್ಕೆಟ್ ಏನಾಗುತ್ತೆ ಕೆಳಗ್ ಬರುತ್ತೆ ಅಂತ ಇಮಿಡಿಯೇಟ್ ನಾನು ಟ್ರೇಡ್ ನ ಕೊಡ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟ್ರೇಡ್ ಅಂಡ್ ಫಸ್ಟ್ ಅನಲೈಸೇಷನ್. ಸೊ ಇಮಿಡಿಯೇಟ್ ಆಫ್ಟರ್ ದಟ್ ಮಾರ್ಕೆಟ್ ನೀವು ನೋಡ್ಬೋದು ಚಾರ್ಟ್ ಅಲ್ಲಿ. ಸೊ ಇಲ್ಲಿ ಡ್ರಾಸ್ಟಿಕ್ ಆಗಿ ನಿಯರ್ 300 ರೇಂಜ್ ಅಲ್ಲಿ ನೋಡಿದ್ರೆ 24,296 ರೇಂಜ್ ಅಲ್ಲಿ ಏನಾಗುತ್ತೆ ಮಾರ್ಕೆಟ್ ಬಂದಾಗ ಇಮಿಡಿಯೇಟ್ ಅದೇ ರೀತಿ ಇಲ್ಲೊಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ಎಸ್ಟರ್ಡೇ ಡಿಮ್ಯಾಂಡ್ ಝೋನ್ ಅಂತ ಹೇಳ್ಬೋದು. ಸೊ ಈ ಡಿಮ್ಯಾಂಡ್ ಝೋನ್ ಅಲ್ಲಿ ನೋಡೋದಾದ್ರೆ ಸೊ ದಿಸ್ ಇಸ್ ದ ಡಿಮ್ಯಾಂಡ್ ಝೋನ್ ಆಕ್ಚುಲಿ. ಈ ಡಿಮ್ಯಾಂಡ್ ಝೋನ್ ಅಲ್ಲಿ ಬಂದಾಗ ಸೆಲ್ಲರ್ಸ್ ಆಲ್ಮೋಸ್ಟ್ ಅಟ್ಯಾಕ್ ಮಾಡಿದ್ದಾರೆ. ಸೊ ಹಾಗಾಗಿ ಅದೇ ರೀತಿ ಈ ರೇಂಜ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬಂದ್ರೆ ಇಮಿಡಿಯೇಟ್ ಮಾರ್ಕೆಟ್ ಕೆಳಗ್ ಬರುತ್ತೆ. ಆಮೇಲೆ ಓಪನ್ ಇಂಟ್ರೆಸ್ಟ್ ಡಾಟಾ ಪ್ರಕಾರನು ಮಾರ್ಕೆಟ್ ಕೆಳಗಡೆ ಇತ್ತು ವ್ಯೂ. ಸೊ ಹಾಗಾಗಿ ಇಲ್ಲೊಂದು ಇಮಿಡಿಯೇಟ್ ನಾನು ಟ್ರೇಡ್ ನ ಇನಿಶಿಯೇಟ್ ಮಾಡ್ತೀನಿ ಮಾರ್ನಿಂಗ್. ಸೊ ಇನಿಶಿಯೇಟ್ ಮಾಡಿದ ತಕ್ಷಣ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 24,250. ಸೊ ಇಮಿಡಿಯೇಟ್ within a 2 minute my target were hit. So morning ine ಇವತ್ತು ಡೇ ವಾಸ್ ಗ್ರೀನ್. ನಾನ್ ಮಾಡಿರೋ ಸ್ಕ್ಯಾಲ್ಪ್ ಅಲ್ಲಿ ಮಾರ್ನಿಂಗ್ ನನ್ಗೆ ಏನ್ ಪ್ರಾಫಿಟ್ ಆಯ್ತು ಇವತ್ತು ಅನ್ನೋದನ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿದ್ದೆ. ದಟ್ ಐ ವಿಲ್ ಶೋ ಯು. ದಿಸ್ ಇಸ್ ದ ಟೆಲಿಗ್ರಾಮ್ ಪೋಸ್ಟ್ ಐ ಹ್ಯಾವ್ ಅಪ್ಡೇಟೆಡ್ ಇನ್ ದ ಮಾರ್ನಿಂಗ್. ಸೊ ಇಮಿಡಿಯೇಟ್ ನನ್ನ 9:22 ಐ ಹ್ಯಾವ್ ಪೋಸ್ಟೆಡ್ ಬಿಕಾಸ್ ದಿಸ್ ಇಸ್ ಮೈ ಟುಡೇಸ್ ಪ್ರಾಫಿಟ್ ಅಟ್ ಮಾರ್ನಿಂಗ್. ಸೊ ಅದಾದ್ಮೇಲೆ ನಾನು ಸ್ಕ್ಯಾಲ್ಪಿಂಗ್ ಝೋನ್ ಯಾವ್ದು ಅಂತ ಸ್ಕ್ರೀನ್ ಶಾಟ್ ಹಾಕಿದ್ದೆ. ಓಕೆ, ದಿಸ್ ಇಸ್ ದ ಫಸ್ಟ್ ಟ್ರೇಡ್. ಅಂಡ್ ಅದಾದ್ಮೇಲೆ ಮಾರ್ಕೆಟ್ ಬಿಯರಿಶ್ ಸೆಂಟಿಮೆಂಟ್ ನೇ ಫಾಲೋ ಮಾಡ್ಕೊಂಡು ಇಟ್ ಕಮ್ ಡೌನ್ ಆಲ್ಮೋಸ್ಟ್ 200 ಗೆ ಬಂದಾಗ 200 ಅಗೇನ್ ದೇ ಆರ್ ವೆರಿ ಸ್ಟ್ರಾಂಗ್. ಮಾರ್ಕೆಟ್ ನಾವು 10 ಗಂಟೆಗೆ ನೋಡೋದಾದ್ರೆ ಐ ವಿಲ್ ಶೋ ಯು ಇನ್ ದ ಡಾಟಾ. ಸೊ 10 ಗಂಟೆ ಡಾಟಾ ನೋಡೋದಾದ್ರೆ 10:02 ಡಾಟಾ ಇಲ್ಲಿದೆ. ಸೊ ಮಾರ್ಕೆಟ್ ಬಿಯರಿಶ್ ಇದೆ ಅಂತ ಡಾಟಾ ಸೆಂಟಿಮೆಂಟ್ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೀವು ನೋಡ್ಬೋದು 300 ಇಂದ ಮಾರ್ಕೆಟ್ ಆಲ್ಮೋಸ್ಟ್ 200 ಗೆ ಬಂದಿದೆ 24,200. ಅಗೇನ್ ಈ ಡಾಟಾದಲ್ಲಿ ಅಬ್ಸರ್ವೇಷನ್ ನಮಗ್ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಓಪನ್ ಇಂಟ್ರೆಸ್ಟ್ ಆಗಿರ್ಬೋದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂಡ್ ನಮ್ಗೆ ಇಲ್ಲಿ ಇಂಡಿಕೇಶನ್ ಗೊತ್ತಾಗ್ತದೆ ವೀಕ್ನೆಸ್ ಟುವರ್ಡ್ಸ್ ಬಾಟಮ್ ಅಂತ. ಸೊ ಮಾರ್ಕೆಟ್ ಆಲ್ಮೋಸ್ಟ್ 200 ನ ಬ್ರೇಕ್ ಆಗಿ 24,190 ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ದಿಸ್ ಇಸ್ ದ ಒನ್ ಸೈನ್ ದಟ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಅಂತ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಟ್ರೇಡ್ ಸಿಗತ್ತೆ ಆಕ್ಚುಲಿ, ಒನ್ ಮೋರ್ ಟ್ರೇಡ್. ಬಟ್ ದಟ್ ಟ್ರೇಡ್ ಐ ವಾಸ್ ನಾಟ್ ಇನಿಶಿಯೇಟೆಡ್. ಅಗೇನ್ ಮಾರ್ಕೆಟ್ ಇಲ್ಲಿ 1 minute ಅಲ್ಲಿ ಮತ್ತೆ ಕನ್ಫರ್ಮ್ ಆಗತ್ತೆ. ಸೊ 200 ಗೆ ಬಂದಾಗ ಸೊ ನಾವ್ ಇಲ್ಲಿ ಇನಿಶಿಯೇಟ್ ಮಾಡ್ಬೋದು ಈ ರೇಂಜ್ ಅಲ್ಲಿ. ಈ ರೇಂಜ್ ಅಲ್ಲಿ ಎಲ್ಲಾದ್ರೂ ನಾವ್ ಇನಿಶಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಗೊಂದು ಪ್ರೀಮಿಯಂ ವೈಸ್ ವಿ ವಿಲ್ ಗೆಟ್ 10 to 20 ಪಾಯಿಂಟ್ಸ್. ಬಟ್ ಇಲ್ಲಿ ಇಂಡೆಕ್ಸ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ 30 to 40 ಪಾಯಿಂಟ್ ಕ್ಯಾಚ್ ಆಗಿದೆ. ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 24,153.
So this is one more trade. This was not updated in Telegram channel, and ಈ ಟ್ರೇಡ್ ನ ನಾನು ಮಾಡಕ್ಕೂ ಆಗಿಲ್ಲ ಬಿಕಾಸ್ ಡಾಟಾ ಇನ್ನೂ ಕ್ಲಾರಿಟಿ ಅಷ್ಟೊಂದು ಇರ್ಲಿಲ್ಲ. ಬಟ್ ನಮಗೆ ಇಂಟಿಮೇಶನ್ ಅಂತೂ ಗೊತ್ತಾಗಿತ್ತು ದೇರ್ ಈಸ್ ಅ ಚಾನ್ಸ್ ದಟ್ ಮಾರ್ಕೆಟ್ ವಿಲ್ ಡ್ರಾಪ್ ಅಂತ. ಸೊ ಅದಾದ್ಮೇಲೆ ಗ್ರಾಜುವಲಿ ಮಾರ್ಕೆಟ್ ಒಂದ್ ರೇಂಜ್ ಅಲ್ಲಿನೇ ಟ್ರೇಡ್ ಆಗುತ್ತೆ, ಆಲ್ಮೋಸ್ಟ್ ಈ 50 ರೇಂಜ್ ಅಲ್ಲಿ. ಸೊ ಈ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಅಗೇನ್ ಮಾರ್ಕೆಟ್ ಗ್ರಾಜುವಲಿ ಮೇಲೆ ಬಂದು ಅಗೇನ್ ಈ 200 ಗೆ ಬಂದಾಗ ದಿಸ್ ಇಸ್ ವೆರಿ ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ದಟ್ ಮಾರ್ಕೆಟ್ ಈ ರೇಂಜ್ ಗೆ ಬಂದ್ರೆ ಕೆಳಗೆ ಬರುತ್ತೆ ಶೋರ್ ಅಂತ. ಸೊ ಇಲ್ಲಿ ಒಂದು ಟ್ರೇಡ್ ಸಿಗುತ್ತೆ ಹತ್ತತ್ರ ನಮ್ಗೆ 1 ಗಂಟೆ 15 ನಿಮಿಷಕ್ಕೆ. ಸೊ ದಿಸ್ ಇಸ್ ಒನ್ ಮೋರ್ ಟ್ರೇಡ್ ಐ ಹ್ಯಾವ್ ಇನಿಷಿಯೇಟೆಡ್. ಡಾಟಾ ನೋಡೋದಾದ್ರೆ ಐ ವಿಲ್ ಶೋ ಯು ಏನಾಗಿತ್ತು ಅಂತ. ಆಲ್ಮೋಸ್ಟ್ ನೋಡಿ ಮಾರ್ಕೆಟ್ ಡಾಟಾ ವೀಕ್ನೆಸ್ ಏನಾಗಿತ್ತು, ಬೆಳಿಗ್ಗೆ 300 ಗೆ ತುಂಬಾನೇ ಸ್ಟ್ರಾಂಗ್ ಇತ್ತು. ಅದಾದ್ಮೇಲೆ ಮಾರ್ಕೆಟ್ ಮೂವ್ ಡೌನ್ ಟು 24,200. ಅದಾದ್ಮೇಲೆ ವೀಕ್ನೆಸ್ ನಮ್ಗೆ ಎಲ್ಲಿ ಕಾಣಿಸ್ತಿದೆ ಅಂತಂದ್ರೆ ಆಲ್ಮೋಸ್ಟ್ 24,000 ಗೆ ಕಾಣಿಸ್ತಿದೆ. ಅಂಡ್ ಸೊ ಈ ಒಂದು ಮೇಜರ್ ಡಾಟಾ ನಮ್ಗೆ ಇವತ್ತು ಬಿಯರಿಶ್ ಸೆಂಟಿಮೆಂಟ್ ಅಂತ ಕನ್ಫರ್ಮ್ ಮಾಡಿ ಟ್ರೇಡ್ ಇನಿಷಿಯೇಟ್ ಮಾಡಕ್ಕೆ ಸಪೋರ್ಟ್ ಕೊಡ್ತು. ಸೊ ಆಮೇಲೆ ಈವ್ನಿಂಗ್ 3:30ಗೆ ಮಾರ್ಕೆಟ್ ಯಾವ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡೋದಾದ್ರೆ, ಸೊ ನೀವು ನೋಡ್ಬೋದು 3:30 ಡಾಟಾ, ದಿಸ್ ಇಸ್ ಅ ಕ್ಲೋಸಿಂಗ್ ಡಾಟಾ. 3:30ಗೆ ಮಾರ್ಕೆಟ್ ನೀವು ನೋಡಿ 24,000 ಗೆ ಆಲ್ಮೋಸ್ಟ್ ವೀಕ್ನೆಸ್ ಕ್ರಿಯೇಟ್ ಆಗಿದೆ. ಸೊ ದೇರ್ ಈಸ್ ಅ ಚಾನ್ಸ್. ಆಮೇಲೆ ಬಿಯರಿಶ್ ಸೆಂಟಿಮೆಂಟ್ ಅಲ್ಲೂ ಮಾರ್ಕೆಟ್ ಕ್ಲೋಸ್ ಆಗಿದೆ 24,100 ರೇಂಜ್ ಅಲ್ಲಿ. ಸೊ ನಾಳೆಗೆ ದೇರ್ ಈಸ್ ಅ ಚಾನ್ಸ್ ವೀಕ್ನೆಸ್ ಟುವರ್ಡ್ಸ್ ಬಾಟಮ್ ಇರೋದ್ರಿಂದ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಟುಮಾರೋ ಅಂತ. ನನ್ನ ಎಸ್ಟರ್ಡೇ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಳಿದ್ದೆ, ಅಂಡ್ ಎಸ್ಟರ್ಡೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರಕಾರ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ನ 200 ಝೋನ್ ಬ್ರೇಕ್ ಆಗಿ ಕೆಳಗಡೆ ಏನಾದ್ರು ಸಸ್ಟೈನ್ ಆದ್ರೆ, ಸೊ 200 ಝೋನ್ ಏನಾದ್ರು ಕೆಳಗಡೆ ಬಂದು ಸಸ್ಟೈನ್ ಆದ್ರೆ ಮಾರ್ಕೆಟ್ ಏನಾಗತ್ತೆ ಬಿಯರಿಶ್ ಸೆಂಟಿಮೆಂಟ್ ನ ಕೊಡುತ್ತೆ ಅಂತ ನಾನು ಹೇಳಿದ್ದೆ. ಅದೇ ಪ್ರಕಾರ ಮಾರ್ಕೆಟ್ ಬಂತು 24,090 ರೇಂಜ್ ಅಲ್ಲಿ 100 ಗೆ ಬರುತ್ತೆ ಅಂತ ಹೇಳಿದೆ. ಇನ್ ಕೇಸ್ 100 ಬ್ರೇಕ್ ಆದ್ರೆ 24,000 ಈಸ್ ಅವರ್ ನೆಕ್ಸ್ಟ್ ಮೇಜರ್ ಸಪೋರ್ಟ್ ಅಂತ ಹೇಳಿದ್ದೆ. ಅಕಾರ್ಡಿಂಗ್ ಟು ಟುಡೇ ಮಾರ್ಕೆಟ್ ವಾಸ್ ಕಮ್ ಡೌನ್ ಟು 24,100. ಸೊ ಹಾಗಾಗಿ ಮಾರ್ಕೆಟ್ 100 ಕೆಳಗಡೆನೆ ಬ್ರೇಕ್ ಆಗಿರೋದ್ರಿಂದ ಕ್ಲೋಸ್ ಆಗಿರೋದ್ರಿಂದ ವೀಕ್ನೆಸ್ ಆನ್ ಡಾಟಾ ಟುವರ್ಡ್ಸ್ ಬಿಯರಿಶ್ ಇರೋದ್ರಿಂದ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಟುಮಾರೋ. ನಾಳೆನೂ ನಾವು ಬಿಯರಿಶ್ ಸೆಂಟಿಮೆಂಟ್ ನ ನೋಡ್ಬೋದು ಓಪನಿಂಗ್ ಅಲ್ಲೇನೆ. ಅದಾದ್ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಫಾರ್ ಟುಮಾರೋ. ದಿಸ್ ಈಸ್ ಮೈ ಅನಲೈಸೇಷನ್ ಆನ್ ಟುಡೇಸ್ ಮಾರ್ಕೆಟ್. ಸೊ ನಾಳೆಗೆ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ, ಅಕಾರ್ಡಿಂಗ್ ಟು ಯೆಸ್ಟರ್ಡೇ ಅನ್ಕೊಂಡಿರೋ ಪ್ರಕಾರನೇ ಮಾರ್ಕೆಟ್ ಬಂತು ಬಿಯರಿಶ್ ಸೆಂಟಿಮೆಂಟ್ ಆದ್ರೆ 100 ಗೆ ಬರುತ್ತೆ ಅಂತ. ಸೊ ಅದೇ ರೀತಿ ನಾಳೆಗೆ ನಾವು ನೋಡೋದಾದ್ರೆ ಓಕೆ ಇಮಿಡಿಯೇಟ್ ನನ್ನ ಸಪೋರ್ಟ್ಸ್ ನ ನಾಳೆಗೆ ನಾನು ಡ್ರಾ ಮಾಡೋದಾದ್ರೆ, ಅಂಡ್ ಮೈ ಸಪೋರ್ಟ್ ವಿಲ್ ಬಿ 24,050 ವಾಸ್ ಫಸ್ಟ್ ಸಪೋರ್ಟ್, ಅಂಡ್ ಸೆಕೆಂಡ್ ಸಪೋರ್ಟ್ ಮೇಜರ್ ಸಪೋರ್ಟ್ ಇಸ್ 24,000 ನಾಳೆಗೆ ತುಂಬಾನೇ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಆಲ್ಮೋಸ್ಟ್ ಈ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ, ನಾಳೆಗೆ ಏನಾದ್ರು ಬಿಯರಿಶ್ ಪ್ರೆಷರ್ ಇರೋದ್ರಿಂದ ಕೆಳಗಡೆ ಕ್ಲೋಸ್ ಆಗಿ ಬಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ನ 24,000 ಹಿಟ್ ಮಾಡೋ ಚಾನ್ಸಸ್ ಇದೆ. ಅಂಡ್ 24,000 ಇಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಹೇಳ್ತೀವಿ. ಮೆನಿ ಟೈಮ್ಸ್ ಇಟ್ ಆಕ್ಟ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಇನ್ ಕೇಸ್ ಏನಾದ್ರು 24,000 ಬ್ರೇಕ್ ಆದ್ರೆ ದೇರ್ ಈಸ್ ಅ ಬಿಯರಿಶ್ ಸೆಂಟಿಮೆಂಟ್ ನಾವು ನೋಡ್ಬೋದು ಫ್ಯೂಚರ್ ಅಲ್ಲಿ. ಸೊ ಇಲ್ಲಪ್ಪ ನಾಳೆಗೆ 24,000 ನ ಟಚ್ ಕೊಟ್ಟು ಅಗೇನ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋದ್ರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ನಾಳೆಗೆ 50 ಅಂಡ್ ಮೇಜರ್ ಸಪೋರ್ಟ್ ಬಂದ್ಬಿಟ್ಟು 24,000. ಸೊ ಬೌನ್ಸ್ ಬ್ಯಾಕ್ ಆಗಿ ಮೇಲೆ ಹೋಗೋದಾದ್ರೆ ಮಾರ್ಕೆಟ್ ಮೇಜರ್ ನಾವು ನಾಳೆ ರೆಸಿಸ್ಟೆನ್ಸ್ ನ ನೋಡೋದಾದ್ರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ ಸಪೋರ್ಟ್ ಬಂದ್ಬಿಟ್ಟು 24,050 is a first support resistance, and second resistance ಬಂದ್ಬಿಟ್ಟು 200. ಸೊ 200 ಏನಾದ್ರೂ ಮೇಲೆ ಆದ್ರೆ ಬೌನ್ಸ್ ಬ್ಯಾಕ್ ಆಗಿ ಮಾರ್ಕೆಟ್ ಏನಾದ್ರೂ ರಿಕವರಿ ಮೋಡ್ ಅಲ್ಲಿ ಬಂದು ಬಯರ್ಸ್ ಆಕ್ಟಿವೇಶನ್ ಆಗಿ FIIs ಮತ್ತೆ DIIs ಬೈಯಿಂಗ್ ಹ್ಯೂಜ್ ಆದ್ರೆ, ಸೊ ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ 24,000 ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಮಾರ್ಕೆಟ್ 300 ಲೆವೆಲ್ ನ ನೋಡ್ಬೋದು ನಾಳೆಗೆ. ಬಟ್ ನನ್ನ ವ್ಯೂ ಪ್ರಕಾರ ನಾನ್ ಹೇಳೋದಾದ್ರೆ ನಿಮ್ಗೆ ಟುಮಾರೋ ನಾವು ಬಿಯರಿಶ್ ನ ಸೆಂಟಿಮೆಂಟ್ ಲೈಟ್ ಆಗಿ ನೋಡಬಹುದು ಓಪನಿಂಗ್ ಅಲ್ಲಿ, ಬಿಕಾಸ್ ಓಪನ್ ಇಂಟ್ರೆಸ್ಟ್ ಡಾಟಾದಲ್ಲಿ ಡಾಟಾ ಶೋ ಕ್ಲಿಯರ್ ಆಗಿ ಹೇಳ್ತಿದೆ
ಸೊ ದೇರ್ ಈಸ್ ಅ ವೀಕ್ನೆಸ್ ಸೆಂಟಿಮೆಂಟ್ ಟುವರ್ಡ್ಸ್ 24,000 ಅಂತ. ಸೊ ನಾಳೆಗೆ ನಾವು 24,000 ಡಾಟಾನ 24,000 ವರೆಗೂ ಬರೋ ಚಾನ್ಸಸ್ ಇದೆ, ನೋಡ್ಬೋದು ನಾಳೆ ನಾವು ಮಾರ್ಕೆಟ್ ಅಲ್ಲಿ. ದಿಸ್ ಇಸ್ ಆಲ್ ಅಬೌಟ್ ಮೈ ವ್ಯೂ ಆನ್ ಟುಮಾರೋ. ಯಾಕೆ ಮಾರ್ಕೆಟ್ ಫಾಲ್ ಆಯ್ತು, ಮೇನ್ ರೀಸನ್ ಏನು ಅಂತ ನೋಡೋದಾದ್ರೆ ಸಮ್ ಅದರ್ ರೀಸನ್ಸ್ ಆರ್ ದೇರ್ ದಟ್ ಮಾರ್ಕೆಟ್ ವಿಲ್ ಕಮ್ ಡೌನ್ ಆಲ್ಸೋ. ಹೆವಿ ವೇಟ್ ಸ್ಟಾಕ್ ಮೇಲೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ ಇವತ್ತು, ಎಸ್ಪೆಷಲಿ ಇನ್ HDFC ಬ್ಯಾಂಕ್. ಇವತ್ತು ಮಾರ್ಕೆಟ್ಗೆ ಮೇಜರ್ ಡ್ರ್ಯಾಗ್ ಆಯ್ತು, ಯಾಕಂದ್ರೆ ಸ್ಟಾಕ್ ಅರೌಂಡ್ 2.2% ಫಾಲ್ ಆಗಿ ನಿಯರ್ಲಿ 2.5 ಇಯರ್ ಲೋ ಟಚ್ ಮಾಡಿದೆ. HDFC ಡಿಕ್ಲೈನ್ ಇಂದ ನಿಫ್ಟಿ ಕೆಳಗ್ ಬಂತು ಅಂಡ್ ಡೈರೆಕ್ಟ್ ನಿಫ್ಟಿ ಮೇಲೆ ಪ್ರೆಷರ್ ಕೊಡ್ತು. ಅಂಡ್ ಅಲಾಂಗ್ ವಿತ್ ದ ಇನ್ವೆಸ್ಟರ್ ಆರ್ ವೆರಿ ಕಾಶಿಯಸ್ ಬಿಕಾಸ್ ಗ್ಲೋಬಲ್ ಅನ್ಸರ್ಟನಿಟಿ ಅಂಡ್ ಜಿಯೋಪೊಲಿಟಿಕಲ್ ಕನ್ಸರ್ನ್ಸ್. ಅದೇ ರೀತಿ FII ಮತ್ತೆ DII ಡಾಟಾ ಆಕ್ಟಿವಿಟಿ ನೋಡೋದಾದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡುತ್ತೆ ಫಾರ್ ಸ್ಟಾಕ್ ಮಾರ್ಕೆಟ್. ಲೇಟೆಸ್ಟ್ ಅವೈಲೇಬಲ್ ಕ್ಯಾಶ್ ಮಾರ್ಕೆಟ್ ಡಾಟಾ ಪ್ರಕಾರ ಪ್ರೀವಿಯಸ್ ಸೆಷನ್ ನಲ್ಲಿ FII ಅಪ್ರಾಕ್ಸಿಮೇಟ್ಲಿ ₹502.6 crore ನೆಟ್ ಬಯರ್ಸ್ ಆಗಿದ್ದಾರೆ. ಸೊ DII ಅಪ್ರಾಕ್ಸಿಮೇಟ್ಲಿ ₹6,425.2 crore ನೆಟ್ ಬಯರ್ಸ್ ಆಗಿದ್ದಾರೆ. ಸೊ DII ಸ್ಟ್ರಾಂಗ್ ಬೈಯಿಂಗ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಮಾರ್ಕೆಟ್ಗೆ. ಇದು ಮಾರ್ಕೆಟ್ಗೆ ಒಂಥರ ಪಾಸಿಟಿವ್ ಸೆಂಟಿಮೆಂಟ್, ಅಂದ್ರೆ ಮಾರ್ಕೆಟ್ ನ ಡ್ರಾಸ್ಟಿಕ್ ಆಗಿ ಕ್ರಾಶ್ ಆಗಕ್ ಬಿಡಲ್ಲ. ದೇ ಆರ್ ಸಪೋರ್ಟಿಂಗ್ ಟು ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬೋದು. ಅಂಡ್ ವಿಲ್ ಕಮ್ ಟು ಫಾರಿನ್ ಮಾರ್ಕೆಟರ್ಸ್. ಸೊ ಫಾರಿನ್ ಸೆಲ್ಲಿಂಗ್ ಪ್ರೆಷರ್ ಆರ್ ಹೆವಿ ಸ್ಟಾಕ್ ವೀಕ್ನೆಸ್ ಕಂಟಿನ್ಯೂ ಆದ್ರೆ ಸೊ ಶಾರ್ಟ್ ಟರ್ಮ್ ವೊಲಟಾಲಿಟಿ ಕಂಟಿನ್ಯೂ ಆಗ್ಬಹುದು. ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ನಾನ್ ಹೇಳೋದಾದ್ರೆ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಸೊ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆರ್ ಕಾಮನ್. ಪೇಷನ್ಸ್ ಇರ್ಲಿ, ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಹೋಲ್ಡ್ ಮಾಡಿ. ಯಾರಿಗೆ ಎವರೇಜ್ ಮಾಡ್ಕೋಬೇಕು ಅಂತ ಇದೆ ಎವರೇಜ್ ಮಾಡ್ಕೋರಿ. ವೀಕ್ಲಿ ಲೋ ಅಲ್ಲಿ 52 ವೀಕ್ ಲೋ ಅಲ್ಲಿದ್ರೆ ಎವರೇಜ್ ಮಾಡ್ಕೊಳ್ಳಿ, ಹೋಲ್ಡ್ ಮಾಡಿ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ ಸೊ ಟುಡೇ ಮಾರ್ಕೆಟ್ ವಾಸ್ ಬಿಯರಿಶ್ ಅಂಡ್ ನಿಫ್ಟಿ ಆಲ್ಮೋಸ್ಟ್ 24,100 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ನಾಳೆಗೆ 24,000 ಆಕ್ಟ್ ಆಸ್ ಅ ವೆರಿ ಇಂಪಾರ್ಟೆಂಟ್ ಕೀ ಸಪೋರ್ಟ್ ಅಂಡ್ ಇಮಿಡಿಯೇಟ್ 24,200 300 ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಮಾರ್ಕೆಟ್ ಕರೆಂಟ್ಲಿ ರೇಂಜ್ ಬೌಂಡ್ ವಿತ್ ನೆಗೆಟಿವ್ ಬಯಾಸ್ ಇದೆ ಅಂತ ಹೇಳ್ಬೋದು. ಸೊ ಕನ್ಫರ್ಮೇಶನ್ ಬರೋವರೆಗೂ ಅಗ್ರೆಸಿವ್ ಟ್ರೇಡರ್ಸ್ ಅವಾಯ್ಡ್ ಮಾಡಿ, ಪ್ರಾಪರ್ ಸ್ಟಾಪ್ ಲಾಸ್ ಯೂಸ್ ಮಾಡಿ. ದಟ್ಸ್ ಆಲ್ ಅಬೌಟ್ ಟುಡೇಸ್ ಪೋಸ್ಟ್ ಮಾರ್ಕೆಟ್ ಅನಲೈಸಿಸ್. ಇಫ್ ಯು ಫೌಂಡ್ ದಿಸ್ ಅನಲೈಸಿಸ್ ಯೂಸ್ಫುಲ್, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದು ಮರಿಬೇಡಿ. ನಾನ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಅಂಡ್ ದೋಸ್ ಹೂ ಆರ್ ನಾಟ್ ಎಟ್ ಜಾಯಿನ್ಡ್ ಟೆಲಿಗ್ರಾಮ್ ಚಾನಲ್, ಜಾಯಿನ್. ಐ ವಿಲ್ ಮೆನ್ಷನ್ ಮೈ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.